ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಬಿಜೆಪಿ ಜೊತೆ ನಿತೀಶ್ ಕುಮಾರ್ ಮುನಿಸಿಕೊಂಡಿದ್ದಾರೆ. ಎನ್ಡಿಎ ಸಖ್ಯವನ್ನ ತೊರಿತಾರಾ? ಹಾಗಾದ್ರೆ ನಿತೀಶ್, ಅಂತಹ ಬೆಳವಣಿಗೆಗಳು ನಡೀತಾ ಇದೆ ಬಿಹಾರ ಸರ್ಕಾರದಲ್ಲಿ. ಇವತ್ತಿನ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳುವಂತ ಚಾನ್ಸಸ್ ಇದೆ. ಪಕ್ಷದ ಶಾಸಕರು ಸಂಸದರ ಜೊತೆಯಲ್ಲಿ ನಿತೀಶ್ ಸಭೆಯನ್ನ ಇವತ್ತು ಕರೆದಿದ್ದಾರೆ. ಇನ್ಫ್ಯಾಕ್ಟ್ 11 ಗಂಟೆಗೆ ಸಭೆ ಸ್ಟಾರ್ಟ್ ಆಗಿದೆ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸಭೆಯನ್ನ ನಡೆಸ್ತಾರೆ. ಇವತ್ತು ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ನಡೆಸ್ತಾರೆ. ಜೆಡಿಯು ನಾಯಕರ ಜೊತೆಯಲ್ಲಿ ಶಾಸಕರು, ಸಂಸದರು, ಪ್ರಮುಖ ನಾಯಕರ ಜೊತೆಯಲ್ಲಿ ಇವತ್ತು ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಬೆಳವಣಿಗೆ ಏನಾಗ್ತಿದೆ ಬಿಹಾರದಲ್ಲಿ ಅಂದ್ರೆ, ರಾಬ್ರಿ ದೇವಿ ಮನೆಯಲ್ಲೂ ಸಭೆ ನಡೀತಾ ಇದೆ. ಆರ್ಜೆಡಿ ನಾಯಕಿ ಲಾಲು ಪತಿ ರಾಬ್ರಿ ದೇವಿ ಮನೆಯಲ್ಲಿ ಸಭೆ ನಡೀತಾ ಇರೋದು, ಶಾಸಕರ ಸಭೆ ನಡೆಸ್ತಾ ಇದ್ದಾರೆ. ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ನಂಬಲ್ಲಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆರ್ಜೆಡಿ ಎಂಎಲ್ಎಗಳೆಲ್ಲ ಅಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಎಡಪಕ್ಷದ ಶಾಸಕರು ಕೂಡ ಪಾಲ್ಗೊಂಡಿದ್ದಾರೆ ಸಭೆಯಲ್ಲಿ. ಮಹಾಗಠಬಂಧನ 2.0 ರಚನೆಯಾಗುವಂತ ಚಾನ್ಸಸ್ ಇದೆ. ಅಲ್ಲಿಗೆ ನಿತೀಶ್ ಕುಮಾರ್ ಬಿಜೆಪಿ ಸಖ್ಯವನ್ನ ತೊರಿತಾರಾ? ಅಫಿಷಿಯಲ್ ಸ್ಟೇಟ್ಮೆಂಟ್ಗೋಸ್ಕರನೇ ಇದೀಗ ಎಲ್ಲರೂ ವೇಟ್ ಮಾಡ್ತಿರೋದು, ಕುತೂಹಲ ಮೂಡಿಸ್ತಾ ಇದೆ. ಆರ್ಜೆಡಿ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ರಚನೆ ಮಾಡುವಂತ ಚಾನ್ಸಸ್ ಇದೆ. ಅಲ್ಲಿಗೆ ಮತ್ತೆ ಒಂದಾದಂಗ ಆಗುತ್ತೆ. ಹಿಂದೆ ಮಹಾಗಠಬಂಧನ್ ಹೆಸರಲ್ಲಿ ಸರ್ಕಾರ ರಚನೆ ಮಾಡಿದ್ರು ಎಲ್ಲ ಸೇರ್ಕೊಂಡು. ಈಗ ಮಹಾಗಠಬಂಧನ್ 2.0 ಸರ್ಕಾರ ರಚನೆ ಆಗುವಂತ ಚಾನ್ಸಸ್ ಇದೆ. ಈಗ ಬಿಹಾರ ಬೆಳವಣಿಗೆಯಿಂದ ಬಿಜೆಪಿಗೆ ಹಿನ್ನಡೆ ಆಗುತ್ತಾ ನೋಡ್ಬೇಕಾಗತ್ತೆ. ಯಾಕೆ ಈ ಮುನಿಸು ಹಾಗಾದ್ರೆ ನಿತೀಶ್ ಕುಮಾರ್ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ಮೇಲೆ? ಸಾಕಷ್ಟು ದಿನಗಳಿಂದ ಈ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆ ಸಿಟ್ಟನ್ನ ತಮ್ಮ ಹತ್ರನೇ ಮುಚ್ಚಿಟ್ಕೊಂಡಿದ್ರು ನಿತೀಶ್ ಕುಮಾರ್ ಅಂತಲೂ ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ ಸರ್ಕಾರ ಇರೋದು ಬಿಹಾರದಲ್ಲಿ, ಆದ್ರೆ ನಮ್ಮನ್ನ ಕಂಟ್ರೋಲ್ ಮಾಡ್ತಿರೋರು ದಿಲ್ಲಿಯಲ್ಲಿ ಕೂತಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಬಿಜೆಪಿ ನಾಯಕರ ಮೇಲೆ ಅವರು ಬೊಟ್ಟು ಮಾಡಿ ಈಗ ತೋರಿಸಿದ್ದಾರೆ. ಇನ್ನು ನಿತೀಶ್ ಕುಮಾರ್ಗೆ ವಿಪಕ್ಷದವರಿಂದಲೂ ಕೂಡ ಬೆಂಬಲ ಸಿಕ್ಕಿದೆಯಾ? ಹಾಗಾದ್ರೆ ಸದ್ಯ ಬಿಹಾರ ವಿಪಕ್ಷದಲ್ಲಿರುವಂತ ಆರ್ಜೆಡಿ, ಕಾಂಗ್ರೆಸ್ ನಿತೀಶ್ ಕುಮಾರ್ ಬೆಂಬಲಿಸಿ ಶಾಸಕರೆಲ್ಲ ಪತ್ರವನ್ನ ಬರೆದಿದ್ದಾರೆ, ಸಹಿಯನ್ನ ಹಾಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಸೋಫಾರ್ ಸುಮಾರೊಂದು 10 ಜನ ಕಾಂಗ್ರೆಸ್ ಎಂಎಲ್ಎಗಳು ನಮ್ಮ ಸಪೋರ್ಟ್ ನಿತೀಶ್ ಕುಮಾರ್ ಅವ್ರಿಗಿದೆ ಅಂತ ಸಹಿಯನ್ನ ಹಾಕಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಅದು ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗಬಹುದು, ಅದರಲ್ಲೇನು ಆಶ್ಚರ್ಯ ಇಲ್ಲ. ಈಗ ಆಲ್ರೆಡಿ ನಮ್ಮ ಸಪೋರ್ಟ್ ನಿತೀಶ್ ಕುಮಾರ್ಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ರಾಬ್ರಿ ದೇವಿ ಮನೆಯಲ್ಲಿ ಸಭೆ ನಡೀತಾ ಇದೆ ಅಂತ ಹೇಳಿದ್ವಲ್ಲ, ಆ ಸಭೆಯಲ್ಲೂ ನಿರ್ಧಾರಕ್ಕೆ ಬಂದಿದ್ದಾರೆ. ನಿತೀಶ್ ಕುಮಾರ್ ಸಿಎಂ ಆಗೋದಾದ್ರೆ ಬೆಂಬಲಿಸೋಣ ಅಂತ ತೀರ್ಮಾನ ಮಾಡುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ನಿತೀಶ್ ಕುಮಾರ್ ಸಿಎಂ ಆಗೋದಕ್ಕೆ ಬೆಂಬಲ ಸೂಚಿಸಿ ಆಲ್ರೆಡಿ ತುಂಬಾ ಜನ ಎಂಎಲ್ಎಗಳು ಸಹಿ ಹಾಕ್ತಾ ಇದ್ದಾರೆ. ಈಗ ನಿತೀಶ್ ಬೆಂಬಲಿಸಿ ಆರ್ಜೆಡಿ, ಕಾಂಗ್ರೆಸ್, ಎಡಪಕ್ಷದ ಶಾಸಕರು ಬೆಂಬಲವನ್ನ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಈ ಬಿಜೆಪಿ ನಾಯಕರು ಏನ್ ಮಾಡ್ತಾರೆ ಹಾಗಾದ್ರೆ? ಇಷ್ಟೆಲ್ಲ ಬೆಳವಣಿಗೆ ಬಿಹಾರದಲ್ಲಿ ನಡೀತಾ ಇರುವಾಗ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಇವತ್ತೇ ಜೆಡಿಯು ಬಿಜೆಪಿ ಮೈತ್ರಿ ಅಫಿಷಿಯಲ್ ಆಗಿ ಮುರಿದು ಬೀಳುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಇವತ್ತೊಂದು ಮಹತ್ವದ ಘೋಷಣೆ ಸಭೆ ಆದ್ಮೇಲೆ ಪ್ರಕಟವಾಗುವಂತ ಚಾನ್ಸಸ್ ಇದೆ. ಬಿಹಾರ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಬದಲಾವಣೆ ನಡೀತಾ ಇದೆ. ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಕೇಳಿದ್ದಾರಂತೆ ನಿತೀಶ್. ಈಗ ನೋಡ್ಬೇಕಾಗುತ್ತೆ ಎನ್ಡಿಎಯಿಂದ ಹೊರಬರೋದಾಗಿ ಅವರು ಘೋಷಣೆ ಮಾಡ್ತಾರಾ? ಹಾಗಾದ್ರೆ ರಾಜ್ಯಪಾಲರ ಹತ್ರ ಏನಕ್ಕೆ ಇವರು ಟೈಮ್ ಅನ್ನ ಕೇಳಿದ್ದಾರೆ? ಸೊ ಈ ಕುತೂಹಲ ಕ್ಷಣದಿಂದ ಕ್ಷಣ ಜಾಸ್ತಿ ಆಗ್ತಾ ಇದೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಅವರು, ಆರ್ಜೆಡಿ ಅವರೆಲ್ಲ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಫೈನಲ್ ಆಗಿ ಅವ್ರು ಏನ್ ಡಿಸಿಷನ್ ಬರ್ತಾರೆ ನೋಡ್ಬೇಕು. ಆಲ್ರೆಡಿ ತುಂಬಾ ಜನ ಎಂಎಲ್ಎಗಳು ನಿತೀಶ್ ಕುಮಾರ್ ಅವರೇ ಸಿಎಂ ಆಗೋದಾದ್ರೆ ನಮ್ ಸಪೋರ್ಟ್ ಇದೆ ಅಂತ ಸಹಿ ಸಂಗ್ರಹದ ಒಂದು ಅಭಿಯಾನನೂ ಕೂಡ ಸ್ಟಾರ್ಟ್ ಆಗಿದೆ. ಈಗ ಲೇಟೆಸ್ಟ್ ಇನ್ಫಾರ್ಮೇಶನ್ ಅಂದ್ರೆ ರಾಜ್ಯಪಾಲರ ಟೈಮ್ ಅನ್ನ ಕೇಳಿದ್ದಾರೆ ನಿತೀಶ್ ಕುಮಾರ್. ಬಿಹಾರ ವಿಧಾನಸಭೆಯ ಬಲಾಬಲವನ್ನ ನೋಡೋದಾದ್ರೆ ಎಷ್ಟು ಸದಸ್ಯರಿದ್ದಾರೆ, ಸರ್ಕಾರವನ್ನ ರಚನೆ ಮಾಡ್ಬೇಕಂತಂದ್ರೆ ಮ್ಯಾಜಿಕ್ ನಂಬರ್ ಏನು, ಎಟ್ ಪ್ರೆಸೆಂಟ್ ಯಾವ್ಯಾವ ಪಕ್ಷದ ಎಷ್ಟು ಶಾಸಕರು ಸದಸ್ಯರಿದ್ದಾರೆ ಅಂತ ನಾವು ನೋಡೋದಾದ್ರೆ, ಈಗ ಟೋಟಲ್ ಆಗಿ 243 ಸದಸ್ಯರು ಇರೋದು ವಿಧಾನಸಭೆ ಬಿಹಾರದಲ್ಲಿ. ಈಗ ಬಿಜೆಪಿ ಅವರು 77 ಸದಸ್ಯರಿದ್ರೆ ಜೆಡಿಯು ಅವರು 45 ಇದ್ದಾರೆ. ಇವರಿಬ್ರು ಅಲಯನ್ಸ್ ಮಾಡಿಕೊಂಡು ಸರ್ಕಾರ ರಚನೆಯನ್ನ ಮಾಡಿದ್ರು. ಬಟ್ ಇವಾಗ ಬಿಜೆಪಿ ಸಖ್ಯ ತನಗೆ ಬೇಡ ಅಂತ ನಿತೀಶ್ ಕುಮಾರ್ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಅಫಿಷಿಯಲ್ ಆಗಿ ಇವತ್ತು ಘೋಷಣೆ ಮಾಡುವಂತ ಚಾನ್ಸಸ್ ಇದೆ.
ಈಗ ಮ್ಯಾಜಿಕ್ ನಂಬರ್ ಬೇಕಾಗಿರೋದು ಸರ್ಕಾರ ರಚನೆಗೆ 122. ಸೊ ಇವಾಗ ಅವರು ಕೇಳ್ತಿರೋದು ಮಹಾಗಠಬಂಧನ್ 2.2 ಅಂತಂದ್ರೆ ಕಾಂಗ್ರೆಸ್ ಅವರು ಸಪೋರ್ಟ್ ತಮಗೆ ಸಿಗುತ್ತೆ ಅಂತ ಈಗ ಚರ್ಚೆಗಳಾಗ್ತಿದೆ. 19 ಸದಸ್ಯರು ಅಲ್ಲಿದ್ದಾರೆ. RJD ಅವರು 79 ಇದ್ದಾರೆ. ಇವರು ಕೂಡ ಈಗ ಮೀಟಿಂಗ್ ಮಾಡ್ತಿದ್ದಾರೆ ರಾಬ್ರಿ ದೇವಿ ಮನೆಯಲ್ಲಿ. ಸೊ ಇಲ್ಲಿ ಫೈನಲ್ ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಇನ್ನು ಇತರರು ಅಂತಂದ್ರೆ ಪಕ್ಷೇತರರು 23 ಜನ ಇದ್ದಾರೆ. ಇವರೆಲ್ಲ ಸೇರ್ಕೊಂಡು ಮಹಾಗಠಬಂಧನ್ 2.0 ರಚನೆ ಮಾಡೋದಕ್ಕೆ ಈಗ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಬಿಜೆಪಿ ನಾಯಕರು ಈಗ ಸದ್ಯಕ್ಕೆ ಸುಮ್ಮನಿದ್ದಾರೆ. ಏನು ತಂತ್ರ ಪ್ರತಿತಂತ್ರಗಳನ್ನ ಹೆಣಿತಾ ಇಲ್ಲ ಅಥವಾ ರೂಪಿಸ್ತಾ ಇಲ್ಲ. ಸೊ ಇವ್ರದೆಲ್ಲ ಸಭೆ ಆದ್ಮೇಲೆ ಏನಾಗುತ್ತೆ? ಈಗ ನಿತೀಶ್ ಕುಮಾರ್ ಅವರು ಟೈಮ್ ಕೇಳಿದ್ದಾರೆ ರಾಜ್ಯಪಾಲರ ಹತ್ರ. ಅಕಸ್ಮಾತ್ ನಾನು ಬಿಜೆಪಿ ಸಖ್ಯವನ್ನ ತೊರಿತಾ ಇದ್ದೀನಿ, ನಾನು ಹೊರಗಡೆ ಬರ್ತೀನಿ, ನನಗೆ ಇವರೆಲ್ಲ ಸಪೋರ್ಟ್ ಕೊಡ್ತಾರೆ, ಮಹಾಗಠಬಂಧನ್ 2.0 ನಾನು ರಚನೆ ಮಾಡ್ತೀನಿ ಅಂತಂದ್ರೆ, ಈಗ ಇಲ್ಲಿನ ಕೆಲವು ಶಾಸಕರು ಆಲ್ರೆಡಿ ಒಂದು ಅಫಿಷಿಯಲ್ ಆಗಿ ಒಂದು ಲೆಟರ್ ಬರೆದಿದ್ದಾರೆ. ಅದಕ್ಕೆ ನಮ್ಮ ಸಹಿಯನ್ನ ಹಾಕ್ತೀವಿ, ನಾವು ಸಪೋರ್ಟ್ ಕೊಡ್ತೀವಿ ನಿತೀಶ್ ಕುಮಾರ್ ಅವರು, ಆದ್ರೆ ಅವರೇ ಸಿಎಂ ಆಗಬೇಕು, ಅವ್ರ ನಾಯಕತ್ವದಲ್ಲೇ ಸರ್ಕಾರ ರಚನೆ ಇರೋದಾದ್ರೆ ಸರ್ಕಾರ ಇರೋದಾದ್ರೆ ನಮ್ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಕಾಂಗ್ರೆಸ್ ಅವರು 10ಕ್ಕೂ ಹೆಚ್ಚು MLAಗಳು ಸಹಿ ಹಾಕಿದ್ದಾಗಿದೆ, ನಮ್ ಸಪೋರ್ಟ್ ಇದೆ ಅಂತ. ಈಗ RJDನೂ ಇವತ್ತೊಂದು ಮೀಟಿಂಗ್ ಮಾಡ್ತಿದ್ದಾರೆ, ಅವರು ಫೈನಲ್ ಮಾಡ್ತಾರೆ. ಇನ್ನು JDU ಕಡೆಯಿಂದ ನೋಡೋದಾದ್ರೆ ನಿತೀಶ್ ಕುಮಾರ್ ಅವರು ಪಕ್ಷದ ಶಾಸಕರು ಸಂಸದರನ್ನ ಕರೆದಿದ್ದಾರೆ, ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಿತೀಶ್ ಕುಮಾರ್ ಅವರು ರಾಜ್ಯಪಾಲರ ಟೈಮ್ ಅನ್ನ ಕೇಳಿದ್ದಾರೆ. ಸೊ ಒಂದು ಮಹತ್ವದ ಬದಲಾವಣೆ ಅಂತೂ ಆಗ್ತಾ ಇದೆ. ರಾಜ್ಯಪಾಲರು ಟೈಮ್ ಕೇಳಿರೋದ್ರಿಂದ ಬಹುಶಃ ಇವತ್ತೇ ಬಿಜೆಪಿ ಸಖ್ಯವನ್ನ ತೋರಿಬಹುದು ಅಂತ. ಮೇನ್ ಆರೋಪ ಏನು ನಿತೀಶ್ ಕುಮಾರ್ ಅವ್ರದ್ದು ಅಂದ್ರೆ, ಈಗ ಸರ್ಕಾರ ರಚನೆಗೆ ಬಿಜೆಪಿ ಅವರೇನೋ ಸಪೋರ್ಟ್ ಮಾಡಿದ್ರು, ಆದರೆ JDUದು ಕಂಟ್ರೋಲ್ ಏನೂ ಇಲ್ಲ, ಎಲ್ಲ ದೆಹಲಿಯಲ್ಲೇ ಕುತ್ಕೊಂಡು ಇವ್ರು ನಿಯಂತ್ರಣ ಮಾಡ್ತಾರೆ ಬಿಹಾರದಲ್ಲಿ ಅಂತ ಹೇಳ್ಬಿಟ್ಟು ನಿತೀಶ್ ಕುಮಾರ್ ಅವ್ರದ್ದು ಮೇನ್ ಕಂಪ್ಲೇಂಟ್ ಇದ್ದಿದ್ದು. ಸೊ ಹಾಗಾಗಿ ಅದು ಒಂದಾದ್ಮೇಲೆ ಒಂದು ಘಟನೆಗಳು ಬಂದು ಸೊ ಈಗ ಇಲ್ಲಿ ತನಕ ಬಂದು ನಿಂತಿದೆ. ಸಖ್ಯನೇ ಬೇಡ ಬಿಜೆಪಿದು ಅಂತ ಹೇಳಿ ಇದು ವಿಧಾನಸಭೆ ಬಲಾಬಲ ಆಯ್ತು. ಇನ್ನು ಗುದ್ದಾಟ ಎಲ್ಲಿ ತನಕ ಬಂತು ಅಂದ್ರೆ ನೋಡಿ, ಜುಲೈ 17ನೇ ತಾರೀಕು ಅಮಿತ್ ಶಾ ಕರೆದಿದ್ದಂತ ಸಿಎಂಗಳ ಸಭೆಗೆ ನಿತೀಶ್ ಕುಮಾರ್ ಗೈರಾಗ್ತಾರೆ. ಅಲ್ಲಿಂದ ತಮ್ಮ ಅಸಮಾಧಾನ ಏನಿದೆ ಅದನ್ನು ಬಹಿರಂಗವಾಗಿ ತೋರಿಸೋಕೆ ಶುರು ಮಾಡಿದ್ರು. ಇನ್ನು 22ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದಿದ್ದಂತ ಮಾಜಿ ರಾಷ್ಟ್ರಪತಿಗಳ ಔತಣಕೂಟಕ್ಕೂ ಕೂಡ ಗೈರಾಗ್ತಾರೆ, ಅಲ್ಲೂ ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಜುಲೈ 25ನೇ ತಾರೀಕು ಮುರ್ಮು ಪ್ರಮಾಣ ವಚನ ಕಾರ್ಯಕ್ರಮ, ಸೊ ಅದಕ್ಕೂ ಕೂಡ ಚಕ್ಕರ್ ಹೊಡಿತಾರೆ. ಸೊ ಅಲ್ಲೇ ಚರ್ಚೆಗಳು ಸ್ಟಾರ್ಟ್ ಆಗಿತ್ತು. ನಿತೀಶ್ ಕುಮಾರ್ ಅವರು ಯಾಕೆ ಪದೇ ಕೇಂದ್ರ ಸರ್ಕಾರ ಕರೆದಂತ ಒಂದು ಮಹತ್ವದ ಸಭೆಗಳಿಗೆ ಗೈರಾಗ್ತಾ ಇದ್ದಾರೆ, ಸಪೋರ್ಟ್ ಇದ್ರೂ ಕೂಡ ಬಿಜೆಪಿ ಸಪೋರ್ಟ್ ತಗೊಂಡೇ ಸರ್ಕಾರ ರಚನೆ ಬಿಹಾರದಲ್ಲಿ ಮಾಡಿದ್ರು ಕೂಡ ಯಾಕೆ ಗೈರಾಗ್ತಾ ಇದ್ದಾರೆ ಅಂತ. ಇನ್ನು ಜುಲೈ 31ನೇ ತಾರೀಕು ಬಿಜೆಪಿಯ ಶೃಂಗಸಭೆಗೂ ಕೂಡ ನಿತೀಶ್ ಕುಮಾರ್ ಅವರು ಗೈರಾಗ್ತಾರೆ. ಈ ತರ ಪದೇ ಗೈರಾದಾಗ ಸಹಜವಾಗಿ ರಾಜಕೀಯ ವಲಯದಲ್ಲಿ ಚರ್ಚೆ ಶುರುವಾಗಿತ್ತು. ಆಗಸ್ಟ್ 7ರ ಪ್ರಧಾನಿ ನೇತೃತ್ವದ ನೀತಿ ಆಯೋಗದ ಸಭೆಗೂ ಕೂಡ ನಿತೀಶ್ ಕುಮಾರ್ ಅವರು ಗೈರಾಗಿದ್ರು ಆಲ್ರೆಡಿ. ಸೊ ಈ ಒಂದು ನೀತಿ ಆಯೋಗದ ಸಭೆಗೂ ಮುಂಚೆನೆ ಒಂದಿಷ್ಟು ಬೆಳವಣಿಗೆಗಳು ಅಫ್ಕೋರ್ಸ್ ಅಲ್ಲಿ ವ್ಯಕ್ತವಾಗಿತ್ತು. ಇನ್ನು ನಿತೀಶ್ ಸಿಟ್ಟಿಗೆ ಕಾರಣ ಏನ್ ಹಾಗಾದ್ರೆ, ಸ್ಪೀಕರ್ ಸಿನ್ಹಾ ಪದಚ್ಯುತಿಗೆ ನಿತೀಶ್ ಪಟ್ಟನ್ನ ಹಿಡಿದಿದ್ರು. ಈಗ ಇವರು ಫಸ್ಟಿಗೆ ಮೈತ್ರಿ ಮಾಡ್ಕೊಳ್ಳುವಂತ ಟೈಮ್ನಲ್ಲಿ ನಾವೆಲ್ಲ ಚೆನ್ನಾಗಿರೋಣ, ನಿರ್ಧಾರಗಳನ್ನ ಒಟ್ಟಿಗೆ ಕೈಗೊಳ್ಳೋಣ ಅಂತ ಹೇಳೇ ಮೈತ್ರಿ ಆಗಿದ್ದು. ಬಟ್ ಅದಾದ್ಮೇಲೆ ಬಿಜೆಪಿ ಹಿಡಿತ ಸರ್ಕಾರದಲ್ಲಿ ಜಾಸ್ತಿ ಆಯ್ತು ಅಂತ ನಿತೀಶ್ ಕುಮಾರ್ ಅವರಿಗೆ ಪದೇ ಸಿಟ್ಟು ಬರ್ತಾ ಇತ್ತು. ಇನ್ನು ಮೋದಿ ಸಂಪುಟದಲ್ಲಿ ಒಂದೇ ಒಂದು ಸ್ಥಾನನೂ ಸಿಕ್ಕಿರಲಿಲ್ಲ, ಅದು ಕೂಡ ಅವರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇನ್ನು ಏಕ ಚುನಾವಣೆಗೆ ನಿತೀಶ್ ಕುಮಾರ್ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಬಿಜೆಪಿ ಸಪೋರ್ಟ್ ಇದ್ರೂ ಕೂಡ ನಿತೀಶ್ ಕುಮಾರ್ ಅವರು ಅದನ್ನ ಅಪೋಸ್ ಮಾಡಿದ್ರಲ್ಲ, ಸೊ ಅಲ್ಲೂ ಕೂಡ ಸಣ್ಣದಾಗಿ ಒಂದು ಕಿಡಿ ಹೊತ್ಕೊಂಡಿತ್ತು. ಆ ಕಿಡಿ ಇವತ್ತು ದೊಡ್ಡ ಜ್ವಾಲೆಯಾಗಿ ಉರಿತಾ ಇದೆ. ಇನ್ನು ಬಿಹಾರ ರಾಜಕೀಯದಲ್ಲಿ ಅಮಿತ್ ಶಾ ಕೈ ಚಳಕ, ನಾನು ಇದನ್ನೇ ಮೊದಲಿಂದ ಪ್ರಸ್ತಾಪ ಮಾಡ್ತಾ ಇದ್ದಿದ್ದು. ಪದೇ ದೆಹಲಿಯಲ್ಲಿ ಕೂತಂತ ನಾಯಕರು, ಅದರಲ್ಲೂ ಅಮಿತ್ ಶಾ ಅವರು ಬಿಹಾರ ರಾಜಕೀಯದಲ್ಲಿ ಮೂಗು ತೋರಿಸ್ತಾ ಇದ್ದಾರೆ, ನೇರವಾಗಿ ಅಲ್ಲಿಂದ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ ಅನ್ನೋದು ಕೂಡ ನಿತೀಶ್ ಕುಮಾರ್ ಅವರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಫೈನಲಿ ಇಷ್ಟೆಲ್ಲ ಬೆಳವಣಿಗೆ ನಡೆದಿದೆ. ಇವತ್ತು ಅಫಿಷಿಯಲ್ ಆಗಿ ಒಂದಿಷ್ಟು ಬೆಳವಣಿಗೆ ನಡೆಯುವಂತ ಚಾನ್ಸಸ್ ಬಿಹಾರ ರಾಜಕೀಯದಲ್ಲಿ ಕಂಡು ಬರ್ತಾ ಇದೆ. ಇದೇ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಇನ್ ಡೀಟೇಲ್ ಆಗಿ ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ನನ್ನ ಕಲೀಗ್ ಪೃಥ್ವಿರಾಜ್ ಹಾರ್ನಳ್ಳಿ. ಪೃಥ್ವಿರಾಜ್, ಇನ್ಫ್ಯಾಕ್ಟ್ ತುಂಬಾ ಕುತೂಹಲ ಆಗ್ತಾ ಇದ್ದಿದ್ದು, ಸೊ ಬಿಹಾರದಲ್ಲಿ ಒಂದಿಷ್ಟು ಬೆಳವಣಿಗೆ ಆಗ್ತಾ ಇತ್ತಲ್ಲ, ಅದನ್ನು ಗಮನಿಸಿದಾಗ ಇವತ್ತು ಅಧಿಕೃತವಾಗಿ ಒಂದಿಷ್ಟು ಘೋಷಣೆಗಳು, ಮಹತ್ವದ ಘೋಷಣೆಗಳ ನಿರೀಕ್ಷೆ ಇದೆ. ಈಗ ಮಹಾಗಠಬಂಧನ್ 2.0 ರಚನೆ ಆಗುತ್ತಾ? ಸಂಜೆ ಒಳಗೆ ಡಿಕ್ಲೇರ್ ಆಗಬಹುದಾ ಪೃಥ್ವಿ? ನಿರ್ಧಾರಗಳು ಆಗುವಂತ ಸಾಧ್ಯತೆ ಇದೆ. ನಿನ್ನೆ ಒಂದು ಸ್ವಲ್ಪ ಮಟ್ಟಿಗೆ JDU ನಾಯಕರು ಹೇಳ್ತಾ ಇದ್ರು ಅಂತ ಡೆವಲಪ್ಮೆಂಟ್ಸ್ಗಳು ಏನಿಲ್ಲ, ನಾವು ಬಿಜೆಪಿ ಜೊತೆಲೇ ಇರ್ತೀವಿ ಅಂತ ಸುಮ್ಮನೆ ಮೇಲ್ನೋಟಕ್ಕೆ ಮಾತುಗಳನ್ನು ಆಡಿದ್ರು. ಬಟ್ ಇವತ್ತು
ಬಿಜೆಪಿ ಮತ್ತು ಜೆಡಿಯು ನಡುವಿರುವಂತಹ ವೈಮನಸ್ಸು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿದೆ. ಅದಕ್ಕೆ ಮುನ್ಸೂಚನೆ ಅನ್ನುವಂತೆ ನೀತಿ ಆಯೋಗದ ಸಭೆಯಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ಭಾಗಿಯಾಗಿರಲಿಲ್ಲ. ಇಲ್ಲಿ ಆತಂಕ ಏನಕ್ಕೆ ಅಂತ ನೋಡ್ತಾ ಹೋದ್ರೆ, ಅಂದ್ರೆ ಫಸ್ಟ್ ಹೇಳ್ಬಿಡ್ತೀನಿ, ಇವತ್ತು ಲೇಟೆಸ್ಟ್ ಡೆವಲಪ್ಮೆಂಟ್ ಅಂದ್ರೆ ರಾಜ್ಯಪಾಲರನ್ನ ಈಗ ಆಲ್ರೆಡಿ ಅಪ್ರೋಚ್ ಮಾಡಿದ್ದಾರೆ ನಿತೀಶ್ ಕುಮಾರ್ ಅವರು. ಒಂದು ಸಮಯಾವಕಾಶವನ್ನ ಕೂಡ ಕೇಳಿರುವಂತದ್ದು. ಸಮಯಾವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನನಗೆ ಬಿಜೆಪಿ ಜೊತೆ ಇರುವಂತ ಸಖ್ಯವನ್ನ ತೋರಿದಂತ ಸಂದರ್ಭದಲ್ಲಿ RJD ಕಾಂಗ್ರೆಸ್ ಅವರ ಬೆಂಬಲ ಇದೆ ಅನ್ನುವಂತ ತೋರಿಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಇಲ್ಲಿ ಮೇಯ್ನ್ ಆಗಿ 2015ರಲ್ಲಿ ಯಾವ ರೀತಿಯಾಗಿತ್ತು ಮಹಾಗಠಬಂಧನ್, ಅದೇ ರೀತಿಯಾದಂಥ ಮಹಾಗಠಬಂಧನ್ 2.0 ಆರಂಭವಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. RJD ಅವರು ಕೂಡ ಇವತ್ತು ಶಾಸಕಾಂಗ ಸಭೆಯನ್ನು ಕರೆದಿರುವಂಥದ್ದು. ಇವತ್ತು ರಾಬ್ಡಿ ದೇವಿ ಅವರ ನಿವಾಸದಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕರನ್ನ ಮೇನ್ AICC ಅಧ್ಯಕ್ಷರಾಗಿರುವಂಥ ಸೋನಿಯಾ ಗಾಂಧಿ ಅವರನ್ನ ನಿತೀಶ್ ಕುಮಾರ್ ಅವರು ಅಪ್ರೋಚ್ ಮಾಡಿದ್ರು, ಬೆಂಬಲವನ್ನ ಕೇಳಿದ್ರು. ಇಲ್ಲಿ RJD ಮತ್ತೆ ಕಾಂಗ್ರೆಸ್ ಇಬ್ಬರು ಕೂಡ ಹೊಂದಾಣಿಕೆಯನ್ನ ಮಾಡಿಕೊಂಡೇ 2020ರ ಎಲೆಕ್ಷನ್ ಅನ್ನ ಫೇಸ್ ಮಾಡಿದ್ದು. ಸೊ ಹೀಗಾಗಿ RJD ಬೆಂಬಲ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಸಪೋರ್ಟ್ ಅನ್ನ ಕೊಟ್ಟೇ ಕೊಡ್ತಾರೆ ಅನ್ನುವಂಥದ್ದಿದ್ರೂ ಕೂಡ ಮೂರು ಪಾರ್ಟಿ ಅಂದ್ರೆ ಮಹಾಗಠಬಂಧನ್ ಇತ್ತಲ್ಲ 2015ರಲ್ಲಿ, ಅದೇ ರೀತಿಯಾಗಿ ಸರ್ಕಾರ ಅಸ್ತಿತ್ವಕ್ಕೆ ತರುವಂತ ನಿಟ್ಟಿನಲ್ಲಿ ನಿತೀಶ್ ಕುಮಾರ್ ಅವರು ಮುಂದಾಗಿರುವಂಥದ್ದು. ಯಾಕೆಂದ್ರೆ ಈ RJD ಸಂಖ್ಯಾಬಲ 79, ಇನ್ನ JDU ಸಂಖ್ಯಾಬಲ 45. ಇವರಿಬ್ಬರು ಕೂಡ ಒಂದಾದ್ರೆ ಸಾಕು ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ಸರಳ ಬಹುಮತ ಆಗುತ್ತೆ, 123 ಆಗುತ್ತೆ. ಇಲ್ಲಿ ಮ್ಯಾಜಿಕ್ ನಂಬರ್ 243, ಇಲ್ಲಿ ಮ್ಯಾಜಿಕ್ ನಂಬರ್ 122 ಇರುವಂಥದ್ದು. 123 ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ನಿಮಗೂ ಕೂಡ ಗೊತ್ತಿದೆ. ನಮ್ಮ ರಾಜ್ಯನ ಬೆಸ್ಟ್ ಎಕ್ಸಾಂಪಲ್. ಅಲ್ಲಿ ಆಪರೇಷನ್ ಕಮಲ ಏನಾದರೂ ಆಗಿ ಮತ್ತೆ ಸರ್ಕಾರ ಬಿದ್ದೋಗುವಂಥ ಚಾನ್ಸಸ್ ಇರುವಂಥ ಹಿನ್ನೆಲೆಯಲ್ಲಿ ಆ ರೀತಿಯಾಗಿ ಯಾವುದು ಕೂಡ ತೊಂದರೆ ತಗೊಳ್ಳೋದೇ ಬೇಡ, ಕಾಂಗ್ರೆಸ್ಸು ಕೂಡ ಜಾಯಿಂಟ್ ಆಗಿ ಬಂದಂಥ ಸಂದರ್ಭದಲ್ಲಿ 143 ಆಗುತ್ತೆ. ಇನ್ನು CPI-ML ಆಗಿರ್ಬೋದು, CPI ಆಗಿರ್ಬೋದು, ಅವರೊಂದು 20 ಜನ ಶಾಸಕರಿದ್ದಾರೆ, ಅವ್ರ ಬೆಂಬಲವನ್ನು ಕೂಡ ಪಡ್ಕೊಂಡೆ ಸುಭದ್ರವಾದಂಥ ಸರ್ಕಾರ ಇರುತ್ತೆ, ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ನಿತೀಶ್ ಕುಮಾರ್ ಅವರ ಲೆಕ್ಕಾಚಾರ. RJD ಅವರು ಕೂಡ ಕಾಯ್ತಾ ಇದ್ರು. ಯಾಕೆಂದ್ರೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರದ್ದು ಯಾವುದೇ ಪಕ್ಷದ ಚಟುವಟಿಕೆಗಳಾಗಿರ್ಬೋದು, ಕಾರ್ಯಕರ್ತರಿಗೆ ಸ್ಪಂದಿಸುವಂಥದ್ದಾಗಿರ್ಬೋದು, ಹಾಗೆ ನೆಕ್ಸ್ಟ್ ಎಲೆಕ್ಷನ್ಗೆ ಫೇಸ್ ಮಾಡಬೇಕು ಅಂದ್ರೆ ಅವ್ರಿಗೂ ಕೂಡ ಒಂದು ನೈತಿಕ ಬೆಂಬಲ ಬೇಕು ಅಂದ್ರೆ ಸರ್ಕಾರ ಅಸ್ತಿತ್ವದಲ್ಲಿದ್ದರೆ ಮಾತ್ರನೇ ಸಾಧ್ಯ. ಯಾಕೆಂದ್ರೆ ಅತಿ ದೊಡ್ಡ ಪಕ್ಷವಾಗಿದ್ರೂ ಕೂಡ ಅಧಿಕಾರವನ್ನು ಹಿಡಿಯುವಂತ ನಿಟ್ಟಿನಲ್ಲಿ ವಿಫಲ ಆಗಿತ್ತು RJD. ಇಲ್ಲಿ ಮೇಯ್ನ್ ಆಗಿ ಗಮನಿಸೋದಾದ್ರೆ 2020ರ ಎಲೆಕ್ಷನ್ ಅದಕ್ಕೂ ಮುಂಚೆ 2017ರಲ್ಲಿ ಮಹಾಗಠಬಂಧನ್ ಕಂಪ್ಲೀಟ್ ಆಗಿ ಡಿವೈಡ್ ಆಗಿತ್ತು, JDU ಹೊರಗೆ ಬಂದಿತ್ತು, ಬಿಜೆಪಿಯ ಸಖ್ಯವನ್ನ ಸೇರ್ಕೊಂಡು ಮತ್ತೆ ಸರ್ಕಾರವನ್ನ ರಚನೆ ಮಾಡಿದ್ರು. ಅದಾದ್ರ ನಂತರ 2020ರಲ್ಲಿ ಬಿಜೆಪಿ ಸಖ್ಯ ತನಗೆ ಬೇಡ ಅಂತ ಅಫಿಷಿಯಲ್ ಘೋಷಣೆ ಮಾಡೋಕ್ಕೂ ಮುಂಚಿತವಾಗಿ ಒಂದಿಷ್ಟು ಬೆಳವಣಿಗೆಗಳು ಅಫ್ಕೋರ್ಸ್ ನಡೀತಾ ಇದೆ. ಯಾರ ನೇತೃತ್ವದಲ್ಲೇ ಈಗ ಮಹಾಗಠಬಂಧನ್ 2.0 ನಡೆಸಬೇಕು ಅಂತ ಹಲವಾರು ಶಾಸಕರು ಆಲ್ರೆಡಿ ಒಂದು ಪತ್ರಕ್ಕೆ ಅಫಿಷಿಯಲ್ ಆಗಿ ಸೈನ್ ಆಗ್ತಿರೋದು, ನಿತೀಶ್ ಕುಮಾರ್ ಅವ್ರ ನಾಯಕತ್ವನೇ ಇರಲಿ, ಅವರೇ CM ಆಗಿ ಕಂಟಿನ್ಯೂ ಆಗಲಿ ಅಂತ. ಇದಕ್ಕೆ ಯಾರಾದ್ರೂ ಅಡ್ಡಗಾಲ್ ಹಾಕೋದು ಅಥವಾ ಅಪೋಸ್ ಮಾಡ್ತಿದಾರಾ? ಯಾಕಂದ್ರೆ ಇಂಥ ಟೈಮ್ನಲ್ಲಿ ಮೈತ್ರಿ ಸರ್ಕಾರ ರಚನೆ ಮಾಡಿದಾಗ ಅಥವಾ ಒಂದು ಸರ್ಕಾರ ಬೀಳಿಸಿ ಮತ್ತೊಂದು ಸರ್ಕಾರ ರಚನೆ ಮಾಡುವಂತ ಟೈಮ್ನಲ್ಲಿ ನಾಯಕತ್ವದ ತುಂಬಾ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ. ಈಗ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಅಥವಾ ಡಿಮ್ಯಾಂಡ್ಸ್ ಗಳೇನಾದ್ರೂ ಕ್ರಿಯೇಟ್ ಆಗ್ತಿದೆ, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್? ಇಲ್ಲಿ ಆಕ್ಚುಲಿ ನಿತೀಶ್ ಕುಮಾರ್ ಅವರಿಗೆ CM ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಡಿಸ್ಟರ್ಬೆನ್ಸ್ ಇಲ್ಲ ಬಿಜೆಪಿಯಿಂದ. ಆದರೆ ಅವರು ಎಲ್ಲ ಹಂತದಲ್ಲೂ ಕೂಡ ಮೂಗ್ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ನಿತೀಶ್ ಕುಮಾರ್ ಅವರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಮೇಯ್ನ್ ಆಗಿ ಏನು ಅಂದರೆ ಮಹಾರಾಷ್ಟ್ರದಲ್ಲಿ ಡೆವಲಪ್ಮೆಂಟ್ ಆಯ್ತಲ್ಲ, ಶಿವಸೇನೆ ಪಕ್ಷದಲ್ಲಿರುವಂಥ ಏಕನಾಥ್ ಶಿಂದೆ ಅವರನ್ನ ಯಾವ ರೀತಿಯಾಗಿ ಆಪರೇಟ್ ಮಾಡಿದ್ರು ಅದೇ ರೀತಿಯಾಗಿ RCP ಸಿಂಗ್ ಅವರನ್ನ ಆಪರೇಟ್ ಮಾಡಲಾಗ್ತಾ ಇದೆ. ಅವರನ್ನ ಹೊರಗೆ ಕರೆತಂದು JDU ಪಕ್ಷದ ಶಾಸಕರನ್ನ ಸೆಳೆದು ನಂತರ BJP JDU ಮೈತ್ರಿಯನ್ನ ಅಂದರೆ ನಿತೀಶ್ ಕುಮಾರ್ ಅವರ ಹೊರತಾಗಿ ಇರುವಂಥ ಪಕ್ಷವನ್ನು ನಾವು ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು BJPಯವರು ಮುಖ್ಯಮಂತ್ರಿ ಆಗ್ಬಿಟ್ಟು ಇಲ್ಲಿ ಮೇಯ್ನ್ ಆಗಿ ನಿತೀಶ್ ಕುಮಾರ್ ಅವರನ್ನ ಕಡೆಗಣಿಸುವಂತ ಉದ್ದೇಶ ಇದೆ ಅನ್ನುವಂತ ಆತಂಕ ಕಾಡ್ತಾ ಇತ್ತು ನಿತೀಶ್ ಕುಮಾರ್ ಅವರಿಗೆ. ಆ ಕಾರಣಕ್ಕೋಸ್ಕರನೇ ಮೊದಲೇ ಎಚ್ಚೆತ್ಕೊಂಡ್ಬಿಟ್ಟು ಏಕನಾಥ್ ಶಿಂದೆ ರೀತಿಯಲ್ಲಿ RCP ಸಿಂಗ್ ಆಗೋದು ಬೇಡ, ನಾವೇ ಮುಂದೆ ಹೋಗ್ಬಿಟ್ಟು RJD ಅವರನ್ನ ಅಪ್ರೋಚ್ ಮಾಡೋಣ, ಅದರ ಜೊತೆಗೆ ಕಾಂಗ್ರೆಸ್ ಅವರನ್ನ ಅಪ್ರೋಚ್ ಮಾಡೋಣ ಅನ್ನುವಂಥ ಕ್ಯಾಲ್ಕುಲೇಷನ್ ಇರುವಂಥದ್ದು. ಇಲ್ಲಿ ಇನ್ನೊಂದು ವಿಚಾರ ಗಮನಿಸೋದಾದ್ರೆ 2020ರ ಎಲೆಕ್ಷನ್ನ ಸಂದರ್ಭದಲ್ಲಿ ಒಂದು ಪ್ರಾದೇಶಿಕ ಪಕ್ಷಕ್ಕೆ ನಾವು ಮನ್ನಣೆಯನ್ನ ಕೊಟ್ಟಿದ್ದೇವೆ, ನಿತೀಶ್ ಕುಮಾರ್ ಅವರನ್ನ CM ಮಾಡಿದ್ದೇವೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರಾದೇಶಿಕ ಪಕ್ಷದ ಮೇಲ್ ಕೂತ್ಕೊಂಡು ಸವಾರಿಯನ್ನ ಮಾಡ್ತಾ ಇಲ್ಲ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ನಿತೀಶ್ ಕುಮಾರ್ ಅವರಿಗೆ CM ಸ್ಥಾನವನ್ನ ಬಿಟ್ಕೊಟ್ಟಿದ್ರು ಬಿಜೆಪಿಯವರು. ಅತಿ ಹೆಚ್ಚಿನ ಸ್ಥಾನವನ್ನ ಗೆದ್ದಿದ್ರು, 77 ಸ್ಥಾನ ಗೆದ್ದಿದ್ರು ಕೂಡ 45 ಸ್ಥಾನವನ್ನ ಗೆದ್ದಿದ್ದಂತ ನಿತೀಶ್ ಕುಮಾರ್ ಅವರಿಗೆ ಬಿಟ್ಕೊಡ್ಲಾಯ್ತು. ಯಾಕೆಂದ್ರೆ 2019ರಲ್ಲಿ ವಿಧಾನಸಭೆ ಎಲೆಕ್ಷನ್ ಆಗಿರುತ್ತೆ ಮಹಾರಾಷ್ಟ್ರದ್ದು. ಆ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷವನ್ನ ತುಳಿಯುವಂತ ಕೆಲಸ ಮಾಡಲಾಗ್ತಾ ಇದೆ, ಬಿಜೆಪಿಯವರೇ CM ಆಗ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಂತ ಹಿನ್ನೆಲೆ ಇದೊಂದು ಅವಕಾಶ ಸಿಕ್ಕಿತ್ತು ಬಿಜೆಪಿಗೆ. ಸೊ ಹೀಗಾಗಿನೇ ಈಸಿಲಿ ಬಿಟ್ಕೊಟ್ಬಿಟ್ರು ನಿತೀಶ್ ಕುಮಾರ್ ಅವರಿಗೆ. ಬಟ್ ನಂತರದ ಬೆಳವಣಿಗೆಗಳಿದಾವಲ್ಲ, ನೆಕ್ಸ್ಟ್ ಯಾವುದೇ ನಿರ್ಧಾರವನ್ನ ಕೈಗೊಳ್ಳುವಂತ ಆಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಮೂಗ್ ತೋರಿಸ್ತಾ ಇದ್ದಂಥದ್ದು. ಇನ್ನು ನಿತೀಶ್ ಕುಮಾರ್ ಅವರಿಗೆ ಮೇಯ್ನ್ ಆಗಿ ಕಾಡ್ತಾ ಇದ್ದಿತ್ತು ಅಂದ್ರೆ ಬಿಜೆಪಿ ಜೊತೆ ಹೋಗ್ಲಿಕ್ಕೆ ಕಾರಣ ಅಂದ್ರೆ
ಕೇಂದ್ರದಲ್ಲಿ ಒಂದು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ರಾಜ್ಯದಲ್ಲಿ ಒಂದು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈಸಿಲಿ ನಮಗೆ ಅನುದಾನ ಆಗಿರ್ಬೋದು, ಯಾವುದೇ ಗ್ರಾಂಟ್ಸ್ಗಳಾಗಿರ್ಬೋದು ಈಸಿಯಾಗಿ ಬರುತ್ತೆ, ರಾಜ್ಯವನ್ನು ಈಸಿಯಾಗಿ ಅಭಿವೃದ್ಧಿ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಅದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿತ್ತು. ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತೀವಲ್ಲ, ಆ ನಿರೀಕ್ಷೆಗಳು ಉಲ್ಟಾ ಪಲ್ಟಾ ಆಗಿತ್ತು. ಮತ್ತೆ ಈ ಪಕ್ಷನೂ ಕೂಡ ಹೊಡೆದೋಗುವಂಥ ಸಾಧ್ಯತೆ ಇತ್ತು. RCP ಸಿಂಗ್ ಅವರನ್ನ ಇಟ್ಕೊಂಡು ಬಿಜೆಪಿ ಆ ರೀತಿಯಾಗಿ ಒಂದು ಪ್ಲಾನ್ ಮಾಡ್ತಾ ಇದೆ ಅನ್ನುವಂಥ ಆರೋಪ. ಅದರ ಜೊತೆಗೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯನ್ನು ಒಟ್ಟೊಟ್ಟಿಗೆ ಎದುರಿಸಬೇಕು, ಒಟ್ಟಿಗೆ ಹೋಗೋಣ 2024ರಲ್ಲಿ ಅಂತ ಹೇಳಿದಂಥದ್ದು ನಿತೀಶ್ ಕುಮಾರ್ ಅವರಿಗೆ ಇಡ್ಸಿರ್ಲಿಲ್ಲ. ಮತ್ತು ಒಂದು ಪಕ್ಷ ಹೊಡೆದೋಗ್ಬಿಡುತ್ತೆ ಅನ್ನುವಂಥ ಆತಂಕ, ಇನ್ನೊಂದು ಲೋಕಸಭೆ ಮತ್ತು ವಿಧಾನಸಭೆಗೆ ಒಟ್ಟಿಗೆ ಹೋದಂಥ ಸಂದರ್ಭದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಪಾಯಿಂಟ್ ಆಗೋಗ್ಬಿಡುತ್ತೆ, ನಾನು ನಿಲ್ಲಾಗೋಗ್ಬಿಡ್ತೀನಿ, ಆ ಸಂದರ್ಭದಲ್ಲಿ ನನ್ನನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಪರಿಗಣಿಸೋದಿಲ್ಲ ಅನ್ನುವಂಥ ಆತಂಕ ಕೂಡ ಕಾಡ್ತಾ ಇತ್ತು. ಸೊ ಹೀಗಾಗಿ RJD ಕಾಂಗ್ರೆಸ್ ಜೊತೆ ಹೋದಂಥ ಸಂದರ್ಭದಲ್ಲಿ ಈಸಿಲಿ ಅವರು ಕೂಡ ಬಿಟ್ಕೊಟ್ಬಿಡ್ತಾರೆ, ಅಧಿಕಾರ ಬೇಕಾಗಿತ್ತು ಅವರಿಗೆ. ಈಗ ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರೇನು ಡಿಸ್ಟರ್ಬ್ ಮಾಡಲ್ಲ ಅನ್ನುವಂಥದ್ದು ನಿತೀಶ್ ಕುಮಾರ್ ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಸೊ ಹೀಗಾಗಿ ಇವ್ರ ಜೊತೆನೆ ಕೈ ಜೋಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗಿರುವಂಥ ಅಂಕಿಅಂಶ ಲೆಕ್ಕಾಚಾರಗಳನ್ನ ಗಮನಿಸಿದ್ರೆ, ಆ ಒಂದು ನಂಬರ್ ಗೇಮ್ ಅನ್ನ ಗಮನಿಸಿದ್ರೆ, RJD ಕಾಂಗ್ರೆಸ್ ಜೊತೆ ಹೋದ್ರೆ ಈಸಿಲಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಅಂತೂ ಡಿಸ್ಟರ್ಬ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಫೈನ್, ಥ್ಯಾಂಕ್ ಯು ಪೃಥ್ವಿರಾಜ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಕಾರಲ್ಲಿ ಕೊಚ್ಚಿ ಹೋಗ್ತಾ ಇದ್ದವರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಚಿಕ್ಕಮಗಳೂರಿನ ಸಖರಾಯ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆ ಮೇಲೆ ಸುಮಾರು ಒಂದು 5 ಅಡಿಯಷ್ಟು ನೀರು ಹರಿತಾ ಇತ್ತು. ಹುಚ್ಚಾಟ ಮಾಡಿ ಕಾರನ್ನ ಚಲಾಯಿಸಿದಾನೆ ಚಾಲಕ. ಕಾರ್ ಕೊಚ್ಚಿ ಹೋಗೋದನ್ನ ಸ್ಥಳೀಯರು ನೋಡಿದ್ದಾರೆ, ಗ್ಲಾಸ್ ಬಡಿದಿದ್ದಾರೆ. ತಕ್ಷಣಕ್ಕೆ ಸ್ಥಳೀಯರು ಎಚ್ಚೆತ್ತುಕೊಂಡಿದ್ದಾರೆ. ಅವರು ಸಮಯ ಪ್ರಜ್ಞೆಯಿಂದ JCB ಹಗ್ಗ ಕಟ್ಟಿದ್ದಾರೆ, ಗ್ಲಾಸ್ ಅನ್ನ ಹೊಡೆದಿದ್ದಾರೆ, ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ. ಈಗ ಇಬ್ರು ಜೀವ ಉಳಿದಿದೆ. ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ, ನೋಡ್ತಾ ಇದ್ದಂತೆ ಕಾರ್ ಇನ್ಫ್ಯಾಕ್ಟ್ ರಸ್ತೆ ಮೇಲೆ ಒಂದು 5 ಅಡಿ ನೀರು ಹರಿತಾ ಇದ್ದಾಗ ತುಂಬಾ ಡೇಂಜರ್. ಫಾಸ್ಟ್ ಆಗಿ ಹೋದ್ರೆ ನೀರು ಎಳ್ಕೊಂಡು ಹೋಗುತ್ತೆ, ನಿಧಾನಕ್ಕೆ ಹೋದ್ರೂ ಕೂಡ ಕಷ್ಟ ಆಗುತ್ತೆ. ಆ ಟೈಮ್ನಲ್ಲಿ ಸ್ವಲ್ಪ ನೋಡ್ಬೇಕಾಗತ್ತೆ, ಸ್ಥಳೀಯರ ಮಾತನ್ನು ಕೇಳಬೇಕಾಗತ್ತೆ. ಬಟ್ ಈ ಚಾಲಕ ಅಲ್ಲಿ ನಿರ್ಲಕ್ಷ್ಯ ತೋರಿದ್ದು, ಹೋಗ್ಬಿಡ್ಬೋದು 5 ಅಡಿ ನೀರು ತಾನೆ ಅಂತ ಹೋದಾಗ, ಅಲ್ಲಿ ನೋಡಿ ಆ ಚಿಕ್ಕದಾಗ ಒಂದು ಬ್ರಿಡ್ಜ್ ಇದೆ, ಅಲ್ಲಿ ಸೇತುವೆ ತರ ಇದೆ, ಆ ಸೇತುವೆ ಪಕ್ಕಕ್ಕೆ ಕಾರ್ ಬಿದ್ದ್ಬಿಟ್ಟಿದೆ, ಸೈಡಲ್ಲಿ ಎಳ್ಕೊಂಡು ಹೋಗಿದೆ ಆ ನೀರಿನ ಫೋರ್ಸ್ಗೆ. ಸ್ಥಳೀಯರಲ್ಲಿ ನೋಡಿದ್ದಾರೆ, JCB ತಕ್ಷಣ ಅಲ್ಲಿ ತರಿಸಿದ್ದಾರೆ. ಸದ್ಯಕ್ಕೆ ಎಲ್ಲ ಅವ್ರದ್ದು ಅದೃಷ್ಟ ಚೆನ್ನಾಗಿರೋದಕ್ಕೆ ತಕ್ಷಣ JCB ಅಲ್ಲಿ ಸಿಕ್ಕಿದೆ, ಹಗ್ಗ ಕಟ್ಟಿ ಎಳೆದಿದ್ದಾರೆ, ಆ ಗ್ಲಾಸ್ ಅನ್ನ ಹೊಡೆದಿದ್ದಾರೆ, ಇಬ್ಬರನ್ನ ಹೊರಗಡೆ ತೆಗೆದಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ವೀರೇಶ್. ದೃಶ್ಯದಲ್ಲೂ ನೋಡ್ತಾ ಇದ್ದೀವಿ, ಸ್ವಲ್ಪ ಯಾಮಾರಿದ್ರು ಆ ಕಾರಲ್ಲಿ ಇದ್ದವ್ರ ಜೀವ ಹೋಗ್ಬಿಡ್ತಾ ಇತ್ತು. ಸ್ಥಳೀಯರ ಸಮಯ ಪ್ರಜ್ಞೆಯಲ್ಲಿ ಇಬ್ಬರನ್ನ ಬಚಾವ್ ಮಾಡಿದೆ. ಹೆಂಗಾಗಿದೆ ಈ ಘಟನೆ? ಶರ್ಮಿತಾ, ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿರುವಂತದ್ದು, ಹಾಗಾಗಿ ಸಕರಪಟ್ಟಣ ಸಮೀಪ ಇರುವ ಐತಿಹಾಸಿಕ ಅಯ್ಯನಕೆರೆ ಕೋಡಿ ಬಿದ್ದಿರುವಂತದ್ದು. ಕೋಡಿ ಬಿದ್ದ ನೀರು ರಭಸವಾಗಿ ಹರಿತಿರುವಂತದ್ದು. ಅದು ರಸ್ತೆ ಮೇಲೆ 4 ರಿಂದ 5 ಅಡಿ, ಅದು ಹಳ್ಳಿ ರಸ್ತೆ ಆಗಿರುವಂತದ್ದು. ಆ ರಸ್ತೆಯಲ್ಲಿ ಆ ಕಾರನ್ನ ಚಲಾಯಿಸಿಕೊಂಡು ಉಚ್ಚಾಟ ಮೆರೆದು ಒಂದು ಕಾರು ಚಾಲಕ ಗಿರೀಶ್ ಅವರು ಹೋಗಿರುವಂತದ್ದು. ಆ ವೇಳೆಯಲ್ಲಿ ಕಾರು ಜಾರಿ ಪಕ್ಕಕ್ಕೆ ಮುಳುಗುವ ಹಂತಕ್ಕೆ ತಲುಪಿರುವಂತದ್ದು. ಅದನ್ನ ಗಮನಿಸಿದ ಸ್ಥಳೀಯರು ಕೂಡಲೇ ಎಚ್ಚೆತ್ತಿ JCB ಮತ್ತೆ ಅವ್ರ ಹಗ್ಗಗಳನ್ನ ಬಳಸಿ ಅವನ ಗಿರೀಶನ್ನ ಕಾಪಾಡುವಲ್ಲಿ ಯಶಸ್ವಿಯಾಗಿರುವಂತದ್ದು. ಈಗ ಸದ್ಯ ಅವನು ಗಿರೀಶ್ ಏನು ಕಾರ್ ಚಾಲಕ ಮತ್ತೆ ಅದರೊಳಗೆ ಇನ್ನೊಬ್ರು ಇದ್ದು ಅವರು ಕೂಡ ಬಚಾವಾಗಿರುವಂತದ್ದು. ಅಂದ್ರೆ ಇದೊಂದ್ ರೀತಿಲಿ ಹುಚ್ಚಾಟ ಮೆರೆಯಕ್ ಹೋಗಿ ಎಲ್ಲೋ ಒಂದ್ ಕಡೆ ಪ್ರಾಣ ಕೂಡ ಒಂದು ಕ್ಷಣ ಯಾಮಾರಿದ್ರು ಕೂಡ ಪ್ರಾಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಗುವಂತದ್ದು. ಆದ್ರೆ ಸ್ಥಳೀಯರ ಸಮಯ ಪ್ರಜ್ಞೆಯಲ್ಲಿ ಒಂದ್ ರೀತಿಲಿ ಪವಾಡ ಸದೃಶ ರೀತಿಯಲ್ಲಿ ಇಬ್ರು ಕಾರಿನಲ್ಲಿದ್ದರು, ಇಬ್ರು ಕೂಡ ಬಚಾವಾಗಿರುವಂತದ್ದು. ಅದು ಕೂಡ ಸ್ಥಳೀಯರ ಗ್ಲಾಸ್ ಅನ್ನ ಹೊಡಿದು ಹಗ್ಗವನ್ನ ಅವನ ಕೈಗೆ ಕೊಟ್ಟು ಕಾರ್ನಲ್ಲಿದ್ದವ್ರನ್ನ ಎಳ್ಕೊಳ್ತಿರುವಂತದ್ದು. ನೀವು ಮುಳುಗ್ತಿರುವಂತಹ ದೃಶ್ಯ ಕೂಡ ನೋಡ್ತಾ ಇರ್ಬೋದು. ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರು ಮುಳುಗುತ್ತೆ ಅನ್ನೋ ಒಂದು ಸಮಯದಲ್ಲಿ ಸಮಯ ಪ್ರಜ್ಞೆ ಮೆರೆದು ಇಬ್ಬರನ್ನು ಕೂಡ ರಕ್ಷಣೆ ಮಾಡಿರುವಂತದ್ದು. ಇದು ಚಕ್ರಪಟ್ಟಣ ಸಮೀಪ ಇರುವ ಪಿಳ್ಳೆನಹಳ್ಳಿ ಗ್ರಾಮದ ಪಕ್ಕದಲ್ಲಿ ಹರಿಯುವಂತ ನೀರು. ಇದು ಏನೋ ಕೋಡಿ ಬಿದ್ದಂತ ಐತಿಹಾಸಿಕ ಅಯ್ಯನಕೆರೆ ಕೋಡಿ ನೀರು ರಸ್ತೆ ಮೇಲೆ ಹರಿತಿರುವಂತದ್ದು. ಇದ್ರ ರಸ್ತೆ ಮೇಲೆ ಸ್ವಲ್ಪ ನೀರು ಇದೆ ಅಂದ್ಕೊಂಡು ಆ ಚಾಲಕ ಅದ್ರ ಮೇಲೆ ಹೊಡೆಯಕ್ ಹೋಗಿರುವಂತದ್ದು. ಆಗ ಕಾರು ಪಕ್ಕಕ್ಕೆ ಉರುಳಿ ಬಿಟ್ಟಿರುವಂತದ್ದು. ಆ ವೇಳೆಯಲ್ಲಿ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಒಂದು ದೊಡ್ಡ ಅನಾಹುತ ಒಂದು ತಪ್ಪಿದೆ. ಶರ್ಮಿತಾ, ಅಂದ್ರೆ ವೀರೇಶ್, ಅಲ್ಲಿ ಸುಮಾರು 5 ಅಡಿಯಷ್ಟು ನೀರ್ ನಿಂತಿದೆ ಅಂತ ನಾವು ಕೇಳ್ಪಟ್ವಿ. ಈಗ್ಲೂ ಅಷ್ಟೇ ಇದೆಯಾ ಅಥವಾ ನೀರಿನ ಪ್ರಮಾಣ ಜಾಸ್ತಿ ಆಗಿದೆಯಾ? ಯೂಶಲಿ ಈ ತರ 5 ಅಡಿ ನೀರ್ ನಿಂತಾಗ ಆ ರೋಡಲ್ಲಿ ಬಸ್ ಆಗ್ಲಿ ಅಥವಾ ಬೇರೆ ವೆಹಿಕಲ್ ಎಲ್ಲ ಟ್ರಾವೆಲ್ ಮಾಡ್ತಾ ಇದ್ವಾ? ಇಲ್ಲ, ಅಂದ್ರೆ ಶರ್ಮಿತಾ, ಯಾವ ರಸ್ತೆ ಅಲ್ಲಿ ಅಕ್ಕಪಕ್ಕದಲ್ಲಿ ಒಂದು ಹಳ್ಳಿಯ ರಸ್ತೆ ಆಗಿರುವಂತದ್ದು. ಅಂದ್ರೆ ಸಕರಪಟ್ಟಣ ಸಮೀಪ ಇರುವ ಪಿಳ್ಳೆನಹಳ್ಳಿಯಿಂದ ಪಕ್ಕದ ಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಆಗಿರುವಂತದ್ದು. ರಸ್ತೆ ಮೇಲೆ ಈಗ ಕೋಡಿ ನೀರು ಸುಮಾರು 4 ರಿಂದ 5 ಅಡಿ ರಸ್ತೆ ಮೇಲೆ ಹರಿತಿರುವಂತದ್ದು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಉಚ್ಚಾಟ ಮೆರೆಯಕ್ ಹೋಗಿ ಗಿರೀಶನ ಎಂಬ ಯುವಕ ಉಚ್ಚಾಟ ಮೆರೆಯಕ್ ಹೋಗಿ ಅದ್ರ ಮೇಲೆ ಓಡಿಸ್ಕೊಂಡು ಹೋಗಿರುವಂತದ್ದು. ಕಾರಲ್ಲಿ? ಹೌದು ಶರ್ಮಿತಾ, ಇಬ್ಬರೇ ಇರುವಂತದ್ದು. ಅವ್ರನ್ನ ಈಗಾಗ್ಲೇ
ರಕ್ಷಣೆ ಮಾಡಿ ಈಗ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿರ್ಬೋದು ಅಥವಾ ಏನು ಇಲ್ಲ, ಸ್ವಲ್ಪ ಅವರು ಗಾಬರಿ ಆಗಿರುವಂತದ್ದು. ಈಗ ಯಾವುದೇ ರೀತಿಯ ತೊಂದರೆ ಕೂಡ ಉಂಟಾಗಿಲ್ಲ ಶರ್ಮಿತಾ. ಇನ್ಫ್ಯಾಕ್ಟ್ ಅಲ್ಲಿ JCB ಸಿಕ್ಕಿದ ಆ ಟೈಮ್ ನಲ್ಲಿ ಪುಣ್ಯ ಅಂತ ಕಾಣಿಸುತ್ತೆ, ಅಥವಾ JCB ಅಚಾನಕ್ ಆಗಿ ಅಲ್ಲಿ ಬಂದಿದೆ, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದೆ? ಯಾಕಂದ್ರೆ ಕಾರ್ ಮುಳುಗ್ತಾ JCB ಹುಡುಕಿ ಅದನ್ನ ತರ್ಸಷ್ಟೆಲ್ಲ ಅಲ್ಲಿ ಟೈಮು ಇರಲ್ಲ, ಪೇಷನ್ಸು ಇರಲ್ಲ, ಎಲ್ಲ ಹರಿಬರಿನಲ್ಲಿ ನಡೆದೋಗ್ಬಿಡುತ್ತೆ. ಹೌದು ಶರ್ಮಿತಾ, ಅಂದ್ರೆ ಆ ಕ್ಷಣದಲ್ಲಿ ಆ ಸ್ಥಳೀಯರ ಗಮನಿಸಿ ಅಲ್ಲೇ ಹೋಗ್ತಿದ್ದಂತ JCB ಅನ್ನು ಕೂಡ ಕರ್ಸಿರುವಂತದ್ದು. ಅದ್ರ ಮುಖಾಂತರ ಎಳೆಯುವಂತ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆದ್ರೆ ಆ JCB ಇದಾಗಿ ಕೂಡ ಅದು ಮುಳುಗುವಂತ ಹಂತಕ್ಕೆ ಹೋಗುವಂತದ್ದು. ಆ ವೇಳೆಯಲ್ಲಿ ಸ್ಥಳೀಯರು ಹಗ್ಗವನ್ನ ಕೊಟ್ಟಿ ಗ್ಲಾಸ್ ಒಡೆದು ಹಾಕಿ ಅವರನ್ನ ಹೊರಗೆ ಎಳ್ಕೊಳ್ಳುವಂತ ಕೆಲಸಕ್ಕೂ ಕೂಡ ಮುಂದಾಗಿರುತ್ತೆ. ಈ ಇದು ಏನು ಒಂದು ಸಾಕಷ್ಟು ಈ ಘಟನೆ ನಡೆದಿರೋ ಹಿನ್ನೆಲೆಯಲ್ಲಿ ಒಂದ್ ರೀತಿಯಲ್ಲಿ ಪವಾಡ ಸದೃಶ ರೀತಿಯಲ್ಲೇ ಅವರು ಬದುಕು ಬಂದಿರುವಂತದ್ದು. ಅದನ್ನು ಕೂಡ ಸ್ಥಳೀಯರೊಬ್ರು ಮೊಬೈಲ್ ನಲ್ಲಿ ಆ ವಿಡಿಯೋಗಳನ್ನು ಕೂಡ ಸೆರೆ ಹಿಡಿದಿರುವಂತದ್ದು ನೋಡ್ತಾ ಇದ್ರೆ ಒಂದ್ ರೀತಿಯಲ್ಲಿ ಭಯ ಉಂಟಾಗುವಂತದ್ದು. ಆದ್ರೂ ಕೂಡ ಗಟ್ಟಿ ಧೈರ್ಯ ಮಾಡಿ ಆ ಒಂದು ಕಾರ್ನಲ್ಲಿ ಇದ್ದಂತ ವ್ಯಕ್ತಿಯನ್ನ ಬಚಾವ್ ಮಾಡುವಲ್ಲಿ ಸ್ಥಳೀಯರು ಕೂಡ ಯಶಸ್ವಿಯಾಗಿರುವಂತದ್ದು. ಅವ್ರಿಗೂ ಕೂಡ ಒಂದು ಮೆಚ್ಚುಗೆಯನ್ನ ಸ್ಥಳೀಯರೀಗ ವ್ಯಕ್ತಪಡಿಸ್ತಾರೆ. ಕಾರ್ ಕತೆ ಏನಾಯ್ತು ಈಗ? ಈ ಕಾರನ್ನು ಕೂಡ ಈಗ JCB ಮೇಲೆ ಎತ್ತಿರುವಂತದ್ದು ಶರ್ಮಿತಾ. ಸೊ ಈಗ ಸ್ವಲ್ಪ ಸಮಾಧಾನಕರ ಸಿಚುವೇಶನ್ ಅಂದ್ರೆ ವಾತಾವರಣ ನಿರ್ಮಾಣ ಆಗಿದೆ. ಈಗ ಏನೋ ಹಾಸ್ಪಿಟಲ್ಗೆ ಏನಾದ್ರು ಕರ್ಕೊಂಡು ಹೋಗಿದಾರಾ? ಅಂದ್ರೆ ಆ ರೀತಿ ಯಾವುದೇ ರೀತಿಯ ಪೆಟ್ಟಾಗಿಲ್ಲ. ಅಂದ್ರೆ ಒಂದ್ ರೀತಿಲಿ ಅವನು ಭಯಭೀತನಾಗಿದ್ದ ಅಷ್ಟೇ ಬಿಟ್ರೆ ಮತ್ತೆ ಯಾವುದೇ ರೀತಿಯ ಪೆಟ್ಟಾಗಿರ್ಲಿ ಮತ್ತೊಂದು ಏನು ಕಾಣಿಸ್ಕೊಂಡಿಲ್ಲ. ಒಂಚೂರು ಅವ್ರು ಗಾಬರಿ ಆಗಿದ್ರು. ಅಂದ್ರೆ ಮುಳುಗ್ತಿರೋ ಅಂತ ದೃಶ್ಯ, ಮುಳುಗ್ತಿರೋ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಒಂದ್ ರೀತಿಲಿ ಭಯ ಆಗುವಂತದ್ದು. ಅವ್ರಿಗೆ ಸದ್ಯಕ್ಕೆ ಎಲ್ಲರ ಜೊತೆ ಕೂಡ ಮಾತಾಡ್ತಿದ್ದಾನೆ ಸಮಾಧಾನದಲ್ಲಿ, ಯಾವುದೇ ರೀತಿ ಪೆಟ್ಟಾಗಿರ್ಲಿ ಮತ್ತೊಂದು ಏನೂ ಆಗ್ಲಿಲ್ಲ. ಹಾಗಾಗಿ ಈಗ ಸದ್ಯ ಅವರೆಲ್ಲರೂ ಸಕ್ರಪಟ್ಟಣದವರು ಶರ್ಮಿತಾ, ಅಷ್ಟೇ ಕಡೂರು ತಾಲೂಕಿನ ಸಕ್ರಪಟ್ಟಣ ಗ್ರಾಮದವರು. ಫೈನ್, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ವೆಲ್ಕಮ್ ಬ್ಯಾಕ್. ದಾವಣಗೆರೆ ಜಿಲ್ಲೆಯ ಕಂದಗಲ್ಲಿನಲ್ಲಿ ಮೀನುಗಳ ಬೇಟೆಯನ್ನ ಮಾಡ್ತಾ ಇದ್ದಾರೆ. ಭರ್ಜರಿ ಮೀನನ್ನ ಬೇಟೆಯಾಡಿದ್ದಾರೆ ನೂರಾರು ಜನರು. ಕೋಡಿಬಿದ್ದ ಕೆರೆಯಲ್ಲಿ ಮೀನ್ ಹಿಡಿಯೋದಕ್ಕೆ ಜನರು ಮುಗಿಬಿದ್ದಿದ್ದಾರೆ. ಕೊಡಲಿ ಮಚ್ಚು ಹಿಡಿದು ಮೀನನ್ನ ಬೇಟೆಯಾಡಿದ್ದಾರೆ ಜನ. ಸುಮಾರು 5 kg ತೂಕದ ಮೀನುಗಳನ್ನ ಗ್ರಾಮಸ್ಥರು ಹಿಡಿದಿದ್ದಾರೆ. ಕೆರೆ ಕೋಡಿಯಲ್ಲಿ ಮೀನುಗಳು ಕೊಚ್ಕೊಂಡು ಹೋಗ್ತಾ ಇದೆ. ನೋಡಿ ರೈತರು ಇದನ್ನ ಹಳ್ಳದಲ್ಲಿ ಹೊಡೆದಿರೋದು. ಕಂದಗಲ್ ಗ್ರಾಮದ ಕೆರೆ ತುಂಬಿದೆ ನೋಡಿ. ಅಣ್ಣ ಒಂಥರ ಖುಷಿ ಸಿಗುತ್ತಲ್ಲ ಇದ್ರಲ್ಲಿ, ಎಷ್ಟು ಖುಷಿ ಆಗುತ್ತಣ್ಣ, ಸಿಕ್ಕಾಪಟ್ಟೆ ಖುಷಿ ಅಲ್ಲ. ನೋಡ್ರಿ ಯಾವ ರೀತಿ ಹೊಡೆದಾರ ಇಬ್ರು ಎತ್ತ ಖುಷಿ ಹೇಗ ಹೊಡೆಯೋಣ. ನೋಡಿ ರೈತರು ಇದನ್ನ ಹಳ್ಳದಲ್ಲಿ ಹೊಡೆದಿರೋದು. ಕಂದಗಲ್ ಗ್ರಾಮದ ಕೆರೆ ಸಿಕ್ಕಾಪಟ್ಟೆ ಖುಷಿ ಅಲ್ಲ. ನೋಡ್ರಿ ಯಾವ ರೀತಿ ಹೊಡೆದಾರ ಇಬ್ರು ಎತ್ತ ಖುಷಿ ಹೇಗ ಹೊಡೆಯೋಣ. ಇನ್ನು ಕೊಡಗು ಭಾಗದಲ್ಲಿ ಮಹಾಮಳೆಯ ಅವಾಂತರ ನಿಂತಿಲ್ಲ. ಮದಿನಾಡು ಬಳಿಯ ರಸ್ತೆ ಪಕ್ಕದ ಗುಡ್ಡದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. 2018ರಲ್ಲಿ ಗುಡ್ಡ ಕುಸಿತ ಜಾಗದಲ್ಲೇ ಈಗ ಮತ್ತೆ ಬಿರುಕು ಕಾಣಿಸ್ಕೊಂಡಿದೆ. ಮಾರ್ಕ್ ಮಣ್ಣು ತೋರಿಸ್ತಾ ಇದೀವಿ ನೋಡಿ. ಈಗ ಗುಡ್ಡದ ಮೇಲ್ಭಾಗದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಯಾವಾಗ ಬೇಕಾದ್ರೂ ಈ ಗುಡ್ಡ ಕುಸಿಯುವಂತ ಭೀತಿ ಇದೆ. ಸ್ವಲ್ಪ ಗುಡ್ಡ ಕುಸಿದ್ರೂ ಕೂಡ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಸಂಚಾರ ಬಂದ್ ಆಗ್ಬಿಡುತ್ತೆ. ಮಡಿಕೇರಿ ಮಂಗಳೂರು ಸಂಪರ್ಕ ಕಟ್ ಆಗುವಂತ ಆತಂಕ ಇದೆ. ಸ್ಥಳಕ್ಕೆ ಹೆದ್ದಾರಿ ಪ್ರಾಧಿಕಾರ, ಜಿಲ್ಲಾಡಳಿತದ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಗುಡ್ಡ ಕುಸಿದ್ರೆ ಮಣ್ಣು ತೆರವಿಗೆ JCB ಮತ್ತೆ ಹಿಟಾಚಿ ಎಲ್ಲ ಸನ್ನದ್ಧವಾಗಿ ಇಟ್ಕೊಂಡಿದ್ದಾರೆ. ಇನ್ನು ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ತುಮರಿ ಹೊಸೂರಿನ ಕೆರೆ ಏರಿ ಒಡೆದು ಕುಸಿದು ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗಿದೆ. ರಾತ್ರಿ ಸುತ್ತ ಧಾರಾಕಾರ ಮಳೆಯಿಂದಾಗಿ ಕೆರೆ ಏರಿ ಕುಸಿದು ಬಿದ್ದುದರಿಂದ ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗಿದ್ದು ಅಲ್ಲದೆ ಕೆರೆ ಹಿಂದಿನ ತೋಟಗಳಿಗೂ ನೀರು ನುಗ್ಗಿ ಅವಾಂತರ ಆಗಿದೆ.